ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಬಿಟ್ಟು ಕೇರಳ ಕಡೆ ಹೋಗ್ತಾ ಇದ್ದೇವೆ. ಇದು ಕರ್ನಾಟಕ, ಅದು ಕೇರಳ. ನಾನು ಹೋಗ್ತಾ ಇರುವಂತಹ ಕೇರಳ ಮೊದಲು ಕರ್ನಾಟಕದ ಭಾಗವಾಗಿತ್ತು, ಕಾಸರಗೋಡು. ಈಗ ಅದು ಕೇರಳ ಆಗಿದೆ. ಬಟ್ ಈ ವಿಡಿಯೋದ ಉದ್ದೇಶ ಏನಂದರೆ ನಿಮಗೆ ಇಲ್ಲಿ ಹೊಸತಾಗಿ ನಿರ್ಮಾಣಗೊಂಡಂತಹ ರಸ್ತೆಗಳನ್ನು ತೋರಿಸುವಂಥ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಬಿಟ್ಟು ಕೇರಳ ಕಡೆ ಹೋಗ್ತಾ ಇದ್ದೇವೆ. ಇದು ಕರ್ನಾಟಕ, ಅದು ಕೇರಳ. ಸೊ ಕೇರಳ ಕಡೆ ಹೋಗ್ತಾ ಇದ್ದೇವೆ. ಸೊ ಇದೊಂದು ಸಣ್ಣ ರೈಡ್ ಅಂತಲೇ ಹೇಳ್ಬೋದು. ನಾನು ಹೋಗ್ತಾ ಇರುವಂತಹ ಕೇರಳ ಮೊದಲು ಕರ್ನಾಟಕದ ಭಾಗವಾಗಿತ್ತು, ಕಾಸರಗೋಡು. ಈಗ ಅದು ಕೇರಳ ಆಗಿದೆ. ಬಟ್ ಈ ವಿಡಿಯೋದ ಉದ್ದೇಶ ಏನಂದರೆ ನಿಮಗೆ ಇಲ್ಲಿ ಹೊಸತಾಗಿ ನಿರ್ಮಾಣಗೊಂಡಂತಹ ರಸ್ತೆಗಳನ್ನು ತೋರಿಸುವಂಥ ಮತ್ತು ಇಲ್ಲಿಂದನೇ ಹತ್ತಿರದಲ್ಲಿರುವಂತಹ ಮದ್ದೂರು ಶ್ರೀ ವಿನಾಯಕ ಗಣಪತಿ ಏನಿದೆ ಅದು ಹೊಸತಾಗಿ ರಿನೋವೇಟ್ ಆಗಿದೆ. ಸೊ ಅದನ್ನು ಕೂಡ ನಿಮಗೆ ತೋರಿಸುವಂಥ. ಸೊ ನೀವೇನೋ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಹೋಗುವ ಬನ್ನಿ. ಈ ಕೇರಳ ಎಂಟ್ರ್ ಆಗುವಾಗಲೇ ಎಲ್ಲ ಕಡೆ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಲಾಟ್ರಿ ಅಂಗಡಿಗಳು. ಇದರಲ್ಲಿ ನಿಮಗೆ ಫಸ್ಟ್ ಪ್ರೈಸ್ 12 ಕೋಟಿ, ಮತ್ತು 1 ಕೋಟಿ, 10 ಲಕ್ಷ, 5 ಲಕ್ಷ, ಮತ್ತು ಕಾನ್ಸಲೇಷನ್ ಪ್ರೈಸಲ್ಲಿ ಇದೆ 5,000, 2,000. ಹಾಗೆ ಇದರಲ್ಲಿ ನಿಮಗೆ ಫಸ್ಟ್ ಪ್ರೈಸ್ 1 ಕೋಟಿ. ಹಾಗೆಯೇ ಈಗ ರೋಡು ಸ್ವಲ್ಪ ಒಳ್ಳೊಳ್ಳೆ ಆಗಿ ಬರ್ತದೆ ನೋಡಿ. ಸೊ ಇದರಲ್ಲಿ ನಾನು ಲಾಸ್ಟ್ 3 days ಬ್ಯಾಕ್ ಹೋಗಿದ್ದೆ. ನಾನೇ ಶಾಕ್ ಆದೆ ಒಮ್ಮೆ ಈ ರೋಡನ್ನು ನೋಡಿ. ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಈ ರೋಡ್ ಮತ್ತು ಕಲ್ಲಡ್ಕದ ರೋಡ್ ಏನಿದೆ, ಈಗ ಕಲ್ಲಡ್ಕದಲ್ಲಿ ನಿರ್ಮಾಣವಾದಂತಹ ರೋಡ್ ಏನಿದೆ ಅದು ಸೇಮ್ ಟೈಮಲ್ಲಿ. ಸೊ ಇದರ ಟೆಂಡರ್ ಏನಿದೆ ಅದು ಸ್ಯಾಂಕ್ಷನ್ ಆದದ್ದು 2017 ಆಯ್ತಾ. ಈ ಕಲ್ಲಡ್ಕದ ಟೆಂಡರ್ ಕೂಡ 2017 ಸ್ಟಾರ್ಟ್ ಆಗಿದ್ದು. ವರ್ಕ್ ಕೂಡ 2021 ನವೆಂಬರಲ್ಲಿ ಇದು ಸ್ಟಾರ್ಟ್ ಆದದ್ದು. ಅದು ಜೂನಲ್ಲಿ 2021 ಜೂನಲ್ಲಿ. ಬಟ್ ಇದಕ್ಕಿಂತ ಆ್ಯಕ್ಚುಲಿ ಮೊದಲು ಅದೇ ಸ್ಟಾರ್ಟ್ ಆಗಿದ್ದು ವರ್ಕ್. ಬಟ್ ಇದು ರೋಡ್ ಯಾವ ಥರ ಇದೆ, ಆ ರೋಡ್ ಯಾವ ಥರ ಇದೆ ಅಂತ ನೋಡಿ. ಈಗ ಈ ಒಂದು ರೀಲ್ ನೋಡಿ ಸುಮಾರು ಜನ ನನಗೆ ಈಗ ಮೆಸೇಜ್ ಹಾಕ್ತಾರೆ, ಕಮೆಂಟ್ ಸೆಕ್ಷನಲ್ಲಿ ಬೈತಾರೆ. ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಡೆವಲಪ್ಮೆಂಟ್ ಅಷ್ಟೊಂದು ಸುಲಭ ಅಲ್ಲ, ಬೇಗ ಬೇಗ ಆಗೋದಿಲ್ಲ, ಇದು ತುಂಬ ದೊಡ್ಡ ರೋಡ್ ಅಂತ. ಹಾಗಾದರೆ ಇದು ದೊಡ್ಡ ರೋಡ್ ಅಲ್ವಾ? ಎಲ್ಲನೂ ವರ್ಕ್ ಫಾಸ್ಟ್ ಮಾಡೋದಂತಾದರೆ ಯಾವುದು ಮಾಡ್ಬೋದು. ಈ ರೋಡ್ ಯಾವ ಥರ ಆಗಿದೆ ನೋಡಿ. ಸೊ ಇಲ್ಲಿಂದ ಕಾಸರಗೋಡಿಗೆ ಟೋಟಲ್ ಆಗಿ 52 ಕಿಲೋಮೀಟರ್ ಆಯ್ತಾ. ಬಟ್ ನಾವು ಹೋಗ್ತಿರುವಂಥದ್ದು ಮದ್ದೂರು ಶ್ರೀ ವಿನಾಯಕ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಅದು 53 ಕಿಲೋಮೀಟರ್ಸ್ ಆಗ್ತದೆ. ನನ್ನ ಮೇನ್ ಉದ್ದೇಶ ಏನಂದರೆ ನಿಮಗೆ ಈ ರೋಡ್ಗಳನ್ನು ತೋರಿಸುವಂಥ. ಈ ರೋಡ್ ತುಂಬಾ ಡೆವಲಪ್ ಆಗಿದೆ. ಸೊ ಹೋಗ್ತಾ ಹೋಗ್ತಾ ನೀವೇ ನೋಡಿ, ನೀವೇ ಶಾಕ್ ಆಗ್ತೀರಾ. ಯಾಕಂದರೆ ಅಷ್ಟೊಂದು ಅದ್ಭುತವಾಗಿದೆ ರೋಡ್. ಕೆಲವೊಮ್ಮೆ ನಾವು ಹೋಗ್ಬೇಕಂತ ಜಾಗ ಬಂದಿದೆಯಾ ಇಲ್ವಾ ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಸ್ಮೂತಲ್ಲಿ ಹೋಗ್ತದೆ. ನಾವು ಇದರಲ್ಲೇ ನಾವು ಕಣ್ಣೂರವರೆಗೆ ಹೋಗ್ತೇವೆ ಒಂದೇ ಸ್ಟ್ರೆಚ್ಚಲ್ಲಿ. ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡಬೇಕು. ನಮ್ಮ ಎಷ್ಟೊಂದು ಡೆವಲಪ್ ಆಗಿದೆ ಈ ರೋಡ್ ಅಂತ ಹೇಳಿದರೆ ನಮಗೆ ಗಾಡಿಯನ್ನು ನಿಲ್ಲಿಸ್ಲಿಕ್ಕೇ ಮನಸ್ಸು ಬರಲ್ಲ, ಅಷ್ಟೊಂದು ಡೆವಲಪ್ ಆಗಿದೆ. ಸೊ ಕಾಸರಗೋಡು ಬರುವಾಗ ನಾನು ಮೋಟೋ ಬ್ಲಾಗಲ್ಲಿದ್ದರೆ ಮೋಸ್ಟ್ಲಿ ಕಾಸರಗೋಡು ದಾಟಿ ಈ ಕಾನೆಂಗಾಡು ಕಡೆಗೂ ಹೋಗ್ಬೋದು. ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡಬೇಕು. ಬಟ್ ರೋಡ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ಈ ಕಲ್ಲಡ್ಕದ ರೋಡ್ ಆಗಲಿ ಅಥವಾ ಮಾಣಿ ರೋಡ್ ಆಗಲಿ ಯಾವಾಗ ಈ ಥರ ಆಗೋದು
ಅಂತ ನನಗೊಂದು ಡೌಟ್ ಇದೆ. ಯಾಕಂದರೆ ಇದು ಮತ್ತು ಅದು ಸೇಮ್ ಟೈಮಲ್ಲಿ ವರ್ಕ್ ಸ್ಟಾರ್ಟ್ ಆಗ್ತದೆ ಆಯಿತಾ. ಬಟ್ ಇದರ ಒಂದು ಎಂಡಿಂಗ್ ನೋಡಿ, ಅದರ ಎಂಡಿಂಗ್ ನೋಡಿ, ಅದು ಇನ್ನೂ ಕೂಡ ಧೂಳಲ್ಲಿ ಆಗಾಗ ಹೋಗ್ತಾ ಇರುವಾಗ ಧೂಳು ತಿಂತಾ ಇರ್ತೇವೆ. ಬಟ್ ಈ ಒಂದು ರೋಡ್ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ಹೇಳಿದರೆ, ನಾವು ರೋಡಲ್ಲಿ ಹೋಗ್ತಾ ಇದ್ದೇವೆ ಅಂತಲೇ ಗೊತ್ತಾಗಲ್ಲ. ಬೇರೆ ರೋಡಲ್ಲಿ ಡಗ ಆಗ್ತದೆ. ಬಟ್ ಏನು ಮಾಡೋದು, ಈ ಥರ ಕೆಲಸ ಮಾಡಿದ್ದಾರೆ. ಅಲ್ಲಿ ಇನ್ನೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಅದಷ್ಟೇ. ಸೊ ಸುಮಾರು ಸಮಯ ಆದಮೇಲೆ ಒಂದು ಮೋಟೋ ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ನಿಮ್ಮ ಸಪೋರ್ಟ್ ಎಲ್ಲರೂ ಬೇಕೇ. ಯಾಕೆಂದರೆ ನಾನು ಮೊದಲೇ ಹೇಳಿದಾಗೆ ಏಪ್ರಿಲ್ ಮತ್ತು ಮೇಯಲ್ಲಿ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಜಾಸ್ತಿ ಬೈಕ್ ರೈಡನ್ನು ಮಾಡೋದಿಲ್ಲ, ಜಾಸ್ತಿಯಾಗಿ ಮೋಟೋ ವ್ಲಾಗನ್ನು ಮಾಡೋದಿಲ್ಲ. ಯಾಕೆಂದರೆ ತುಂಬ ಬಿಸಿಲಿರುತ್ತಲ್ಲ, ನಮಗೂ ಕೂಡ ಡಿಹೈಡ್ರೇಷನ್ ಆಗ್ತದೆ, ನಮ್ಮ ಗಾಡಿಗೂ ಕೂಡ ಡಿಹೈಡ್ರೇಷನ್ ಆಗ್ತದೆ. ಸೊ ಹಾಗಾಗಿ ಬೇಡ, ಮೋಟೋ ವ್ಲಾಗೇ ಬೇಡ, ಇದ್ದರೆ ನಾರ್ಮಲ್ ವ್ಲಾಗ್ ಮಾಡುವ ಅಂತ. ಸೊ ಹಾಗಾಗಿ ಗೋಕರ್ಣಕ್ಕೆಲ್ಲ ಹೋಗಿದ್ದೆ, ಅಥವಾ ಕೇರಳದ ಒಂದು ಮಾರ್ಕೆಟನ್ನು ಕೂಡ ತೋರಿಸಿದ್ದೆ. ಸೊ ಅದನ್ನೆಲ್ಲ ನೋಡಲಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ ಆಯಿತಾ. ಈಗ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇರ್ಬೋದು, ಯಾಕಂದರೆ ಮೈಕಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ. ಬಟ್ ಮೋಟೋ ವ್ಲಾಗ್ ಆ ಒಂದು ರೀಸನ್ ಹೇಳಿ ಮೋಟೋ ವ್ಲಾಗ್ ನಿಲ್ಲಿಸ್ಲಿಕ್ಕೆ ಆಗಲ್ಲಲ್ಲ. ಸೊ ನೋಡ, ಏನಾದರೂ ಪ್ರಾಬ್ಲಮ್ ಬರ್ತಾ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೊಂದು ಸಲ, ನೆಕ್ಸ್ಟ್ ಸರಿ ಮಾಡುವ. ಮತ್ತು ಈ ಥರದ ಒಂದು ರೋಡೆಲ್ಲ ಇದ್ದರೆ ಇದೆಯಲ್ಲ, ಈ ಥರದ ಒಂದು 4-ವೇ ಲೈನ್ ಇದ್ದರೂ ಕೂಡ ಈ ಥರ ಬ್ಯಾರಿಕೇಡ್ ಹಾಕಿದರೆ ನಿಮಗೆ ನಾಯಿ ಆಗಲಿ ಆ ಥರದ್ದಾಗಲಿ ಎಲ್ಲ ಬರೋದಿಲ್ಲ. ಸೊ ಸ್ವಲ್ಪ ಸೇಫ್ ಆಗಿರ್ತದೆ. ಸೊ ಹೀಗೆ ಮಾತಾಡ್ತಾ ನಾವು ಯಾವ ಊರ ಕಡೆ ರೀಚ್ ಆಗಿದ್ದೇವೆ ಅಂತಲೇ ಗೊತ್ತಾಗಿಲ್ಲ. ಬಟ್ ಇದು ಕೂಡ ನನ್ನ ಚಾನಲಲ್ಲಿ ಇದು ನಿಮಗೊಂದು ಹೊಸ ರೋಡ್ನ ಅನುಭವ. ಇದರ ಮೊದಲು ನಾನು ಇದೇ ರೋಡಲ್ಲಿ ಬಂದಿದ್ದೇನೆ ಮತ್ತು ಇದೇ ರೋಡನ್ನು ತೋರಿಸಿದ್ದೇನೆ. ಆಗ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಬಟ್ ಮೊನ್ನೆ ನಾನು ಖುದ್ದಾಗಿ ಬರುವಾಗ ಎಷ್ಟೊಂದು ಡೆವಲಪ್ಮೆಂಟ್ ಇದೆ ಅಂತ ನೋಡಿ ನಂಗೊಂದು ಈ ಒಂದು ರೋಡನ್ನು ನಿಮಗೂ ಕೂಡ ತೋರಿಸ್ಬೇಕು ಅಂತ ಆಗಿತ್ತು. ಸೊ ಹಾಗಾಗಿ ಈ ರೋಡನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಅಲ್ಲೊಂದು ಬೋರ್ಡ್ ಇತ್ತು ಕಾಸರಗೋಡಿಗೆ ಲೆಫ್ಟ್ ಅಂತ. ಸೊ ಹಾಗಾಗಿ ನಾನೀಗ ಕಾಸರಗೋಡಿಗೆ ಬಂದಿದ್ದೇನೆ. ಅಲ್ಲಿ ಬೋರ್ಡ್ ಒಂದು ವೇಳೆ ಇಲ್ಲ ಅಂತ ಆದರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಇದು ಕಾಸರಗೋಡಿಗೆ ಬಂತಾ ಇಲ್ವಾ ಅಂತ. ಯಾಕೆಂದರೆ ಅಷ್ಟೊಂದು ಸ್ಮೂತ್ ಆಗಿದೆ ಈ ರೋಡ್. ಸೊ ನೋಡಿ ಬಂದರೆ ಯಾವ ಥರ ಇದೆ ಅಂತ ನೋಡಿ. ಇದೇ 6 ಲೇನ್. ಸೊ ಅದ್ಭುತವಾಗ್ತದೆ. ಮೊದಲೆಲ್ಲ ಕಾಸರಗೋಡು ಬರಬೇಕಂತ ಆದರೆ 1.5 ಗಂಟೆ ಎಲ್ಲ ಬೇಕಿತ್ತು. ಬಟ್ ಈಗ ಆ ಥರ ಅಲ್ಲ. ಸೊ ಇಲ್ಲಿ ಇವ್ರ ಹತ್ರ ಕೇಳುವ, ಮದ್ದೂರಿಗೆ ಯಾವ ಕಡೆ ಅಂತ. ಮದ್ದೂರು ಟೆಂಪಲ್ ಯಾವ ಕಡೆ? ಮದ್ದೂರು ಟೆಂಪಲ್, ಹಾಂ, ಸ್ಟ್ರೈಟಾ? ಈಗ ನಾವು ಕಾಸರಗೋಡು ರೀಚ್ ಆಗಿದ್ದೇವೆ ಆಯಿತಾ. ಸೊ ಕಾಸರಗೋಡು ಕೂಡ ನಮ್ಮ ತುಳುನಾಡು, ಈ ಉಡುಪಿ ದಕ್ಷಿಣ ಕನ್ನಡ ಯಾವ ಥರ ಇದೆ ಹಾಗೆಯೇ ಕಾಸರಗೋಡು ಕೂಡ ಇದೆ ಅದರಲ್ಲಿ. ಸುಮಾರು ಜನ, ನಾನು ಮೊನ್ನೆ ಒಂದು ರೀಲ್ ಹಾಕಿದ್ದೆ. ಸೊ ಹಾಗೆ ಸುಮಾರು ಜನ ಹೇಳಿದರು, ಬ್ರೋ ಕಾಸರಗೋಡನ್ನು ಮರೆತ್ರಿ ಅಂತ. ನಾನು ಕಾಸರಗೋಡನ್ನು ಮರ್ತಿಲ್ಲ. ಬಟ್ ಕಾಸರಗೋಡು ಕಡೆ ಬರೋದು ಈ ಮೋಟೋ ವ್ಲಾಗಲ್ಲಿ ತುಂಬ ಕಷ್ಟ. ಯಾಕೆಂದರೆ ಆಗಲೇ ಹೇಳಿದಾಗೆ ಸ್ವಲ್ಪ ರೂಲ್ಸ್ ಎಲ್ಲ ಇದೆ. ಬಟ್ ಆ ರೂಲ್ ಯಾಕೆ ಇದೆ ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ಮೋಟೋ ವ್ಲಾಗ್ ಬ್ಯಾನ್ ಮಾಡಿದ್ದಾರೆ ಅಂತ ಗೊತ್ತುಂಟು. ಬಟ್ ಯಾಕೆ ಬ್ಯಾನ್ ಮಾಡಿದ್ದಾರೆ, ಅದರ ಹಿಂದಿನ ಲಾಜಿಕ್ ಎಂತ ಅಂತ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿದೆ. ಯಾಕಂದರೆ ನಂಗೆ ಅದರ ಹಿಂದೆ ಒಂದು ಲಾಜಿಕೇ ಗೊತ್ತಾಗ್ತಾ ಇಲ್ಲ. ಸೇಫ್ಟಿ ಮೆಷರ್ ಅಂತೂ ಅಲ್ಲವೇ ಅಲ್ಲ. ಯಾಕಂದರೆ ಮೋಟೋ ವ್ಲಾಗಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಮಗೆ.
ಹೆಲ್ಮೆಟ್ ಹಾಕದಿದ್ರೆ ಪ್ರಾಬ್ಲಮ್. ಹೌದು, ನಾವು ಮೋಟೋ ವ್ಲಾಗ್ ಮಾಡೋದು ಹೆಲ್ಮೆಟ್ ಹಾಕಿ ಅದರ ಮೇಲೆ ಕ್ಯಾಮರಾ ಹಾಕೋದಲ್ಲ. ಸೊ ಹಾಗಾಗಿ ಅದರ ಒಂದು ಲಾಜಿಕ್ ನಂಗೆ ಗೊತ್ತಾಗ್ತಿಲ್ಲ. ಯಾರಿಗಾದ್ರು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ಕಾಸರಗೋಡಲ್ಲಿ ಮಾತಾಡುವಂತಹ ಭಾಷೆ ತುಳು, ಕನ್ನಡ ಮಾತಾಡ್ತಾರೆ, ಮಲಯಾಳಂ, ಬ್ಯಾರಿ ಭಾಷೆ. ಈ ಒಂದು ಸಣ್ಣ ಊರಲ್ಲಿ ಅಥವಾ ಈ ಒಂದು ಊರಲ್ಲಿ ಸಾಕಷ್ಟು ಭಾಷೆಗಳನ್ನು ಮಾತಾಡ್ತಾರೆ. ಹಾಗೆಯೇ ನಮ್ಮ ತುಳುನಾಡು ಅಥವಾ ನಮ್ಮ ತುಳುನ ಹಾಗೆ ಇಲ್ಲಿ ನಮ್ಮ ತುಳು ಮಾತಾಡುವಂತಹ ಜನ ಕೂಡ ಸುಮಾರು ಜನ ಇದ್ದಾರೆ. ಸೊ ನೋಡಿ, ಇದು ಸಿಂಗಲ್ ಪಿಲ್ಲರ್ ಅಂತೆ, ಸಿಂಗಲ್ ಪಿಲ್ಲರ್ 6 ಲೇನ್ ಅಂತೆ. ಸೊ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಅಂತೆ. ಒಂದೊಂದು ರೀಲ್ ನೋಡ್ತಾ ಇದ್ದೆ, ಸೊ ಆಗ ಗೊತ್ತಾಯಿತು. ಬಟ್ ಯಾವ ಥರ ಆಗಿದೆ ಅಲ್ವಾ ಕಾಸರಗೋಡು, ಸೂಪರ್ ರೀ, ಖುಷಿ ಆಗ್ತದೆ. ಸೊ ಮದ್ದೂರು ದೇವಸ್ಥಾನ ಯಾವ ಕಡೆ? ಮದ್ದೂರು ಯಾವ ಕಡೆ? ಮದ್ದೂರು ಈಗ ಒಳಗೆ ಒಳಗಂತೆ ಒಳಗೆ ಮದ್ದೂರು ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಇದ. ಬಟ್ ನೋಡಿ ಯಾವ ಥರ ಇದೆ ಈ ಸಿಂಗಲ್ ಪಿಲ್ಲರ್ 6 ಲೇನ್ ಅಂತ. ಸೊ ಸುಮಾರು ಜನ ಕಮೆಂಟ್ ಹಾಕ್ತಾರೆ, ಇದನ್ನು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು, ಸ್ಟೇಟ್ ಗೌರ್ಮೆಂಟ್ ಅಲ್ಲ ಅಂತ. ಯಾರು ಬೇಕಿದ್ರೂ ಮಾಡಲಿ, ಬಟ್ ಒಂದು ಒಳ್ಳೆಯ ರೋಡ್ ಕೊಟ್ರಲ್ಲ ಅಷ್ಟೇ ಸಾಕು. ಅದು ಸೆಂಟ್ರಲ್ ಗೌರ್ಮೆಂಟ್ ಮಾಡಲಿ ಅಥವಾ ಅವರ ಸ್ಟೇಟ್ ಗೌರ್ಮೆಂಟ್ ಮಾಡಲಿ, ನಮಗೆ ಬೇಕಿರುವಂಥದ್ದು ಗೌರ್ಮೆಂಟ್, ಕ್ರೆಡಿಟ್ ಅಲ್ಲ. ಸೊ ನೀವೇನಾದರೂ ಕಾಸರಗೋಡು ಬರೋದಂತಾದರೆ ಇಲ್ಲಿ ಸಾಕಷ್ಟು ಜಾಗಗಳನ್ನು ನೋಡುವಂಥದ್ದಿದೆ. ಈಗಂತೂ ಮಂಗಳೂರಿಂದ ಕಾಸರಗೋಡು ಬರೋದು ತುಂಬಾ ಈಸಿ, ಯಾಕಂದರೆ ಈ ರೋಡ್ ಯಾವ ಥರ ಇದೆ ಅಂತ ನೋಡಿದ್ರಿ. ಸೊ ಮೊದಲೆಲ್ಲ 1.5 ಗಂಟೆ ಬೇಕಾದಂತಹ ರೋಡಿಗೆ ಈಗ ಕೇವಲ ನೀವೊಂದು 30 to 40 ಮಿನಿಟ್ಸ್ ಒಳಗೆ ರೀಚ್ ಆಗ್ತೀರಾ. ಸೊ ಕಾಸರಗೋಡು ಬಂದಮೇಲೆ ಇಲ್ಲಿ ಬೇಕಲ್ ಫೋರ್ಟ್ ಇದೆ, ರಾಣಿಪುರಂ ಹೈಕ್ ಇದೆ, ಮತ್ತು ಸಾಕಷ್ಟು ಬೀಚ್ಗಳಿದೆ, ಮತ್ತು ದೇವಸ್ಥಾನಗಳಲ್ಲಿ ಈ ಮದ್ದೂರು ಶ್ರೀ ವಿನಾಯಕ ದೇವಸ್ಥಾನ ಇದೆ. ಹಾಗೆಯೇ ಸಾಕಷ್ಟು ಜಾಗಗಳನ್ನು ನೋಡುವಂಥದ್ದಿದೆ. ಇಲ್ಲಿನ ಕಲ್ಚರ್, ಇಲ್ಲಿನ ಫುಡ್, ಮತ್ತು ಇಲ್ಲಿ ತೆಯ್ಯಂ ಕೂಡ ಆಗ್ತದೆ. ಕೇರಳದ ಫೇಮಸ್ ತೆಯ್ಯಂ ಏನಿದೆ ಅದು ಕೂಡ ಕಾಸರಗೋಡಲ್ಲಿ ಅಲ್ಲಲ್ಲಿ ಆಗ್ತಾ ಇರುತ್ತೆ. ಸೊ ಖಂಡಿತ ನಿಮ್ಮ ಒಂದು ದಿನದ ಟೂರ್ ಕೂಡ ನೀವು ಪ್ಲ್ಯಾನ್ ಮಾಡ್ಬೋದು ಈ ಕಾಸರಗೋಡು ಬಂದರೆ ಇದೆಲ್ಲ ಜಾಗಗಳನ್ನು ಕವರ್ ಮಾಡಿ ಅಂತ ಹೇಳ್ತಾ ನಾವೀಗ ಮದ್ದೂರು ಶ್ರೀ ವಿನಾಯಕ ದೇವಸ್ಥಾನ ಕಡೆ ಹೋಗ್ತಾ ಇದ್ದೇವೆ. ಸೊ ಇದು ಮೊನ್ನೆ ರಿನೋವೇಟ್ ಆಗಿತ್ತು ದೇವಸ್ಥಾನ. ಸೊ ಇದರ ಮೊದಲು ನಾನೊಂದು 2.5 ವರ್ಷ ಮೊದಲು ರಾಣಿಪುರಂ ಹೋಗುವಾಗ ಈ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ರಾಣಿಪುರಂಗೆ ಹೋದಂಥದ್ದು. ಸೊ ಅದು ಕೂಡ ಒಂದು ಅದ್ಭುತ ದೇವಸ್ಥಾನ, ಹಂಪೆ ಗೊತ್ತಾಗಲಿಲ್ಲ ಮಾರೆ. ನೋಡಿ, ಈಗ ನಾವು ಮದ್ದೂರು ರೀಚ್ ಆಗಿದ್ದೇವೆ. ಇದುವೇ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಮದ್ದೂರು. ಇದರಲ್ಲಿ ಮೇಯ್ನಾಗಿ ಶಿವದೇವರು ಅಂದರೆ ಮದನಂತೇಶ್ವರ, ಹಾಗೆಯೇ ಗಣಪತಿ ದೇವರು, ಪಾರ್ವತಿ, ಸುಬ್ರಹ್ಮಣ್ಯ ಎಲ್ಲ ದೇವರ ವಿಗ್ರಹಗಳಿದೆ. ಒಂದು ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಇದರೊಂದು ಸಣ್ಣ ವಿಡಿಯೋ ಕೂಡ ನೋಡ್ಕೊಂಡು ಬಂದ್ರಿ. ಅದಾದಮೇಲೆ ಕೇರಳ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾನು ಜಾಸ್ತಿಯಾಗಿ ಲಾಟ್ರಿ ಖಂಡಿತ ತೆಗಿತೇನೆ. ಸೊ ಇದು ಬಂಪರ್ ಲಾಟ್ರಿ, ಇದಕ್ಕೆ 300 ಆಯಿತಾ. ಹಾಗೆಯೇ ಇವತ್ತಿನ ಲಾಟ್ರಿ, ನಾಳಿನ ಲಾಟ್ರಿ ಎಲ್ಲ ಉಂಟು. ನೀವೇನಾದರೂ ಕೇರಳದಿಂಥವರಾದರೆ ನಿಮಗೆ ಯಾವಾಗ ಬೇಕಿದ್ರೂ ಆಗ ಬರ್ಬೋದು. ಆದರೆ ನಾವು ಮಂಗಳೂರಿನವರಲ್ಲ, ಸೊ ಹಾಗಾಗಿ ನಮಗೆ ಲಾಟ್ರಿ ತೆಗಿಬೇಕಂತಾದರೆ ಕೇರಳ ಕಡೆ ಬರಬೇಕು. ಸೊ ಕೆಲವೊಮ್ಮೆ ಅಪರೂಪಕ್ಕೆ ನಾವು ಕೇರಳಕ್ಕೆ ಬಂದಾಗ ಈ ಥರ ಲಾಟ್ರಿ ಎಲ್ಲ ತೆಗಿತೇವೆ. ಸೊ ಈಗ ಒಂದು 3 ತೆಗೆದಿದ್ದೇನೆ. ಇದರಲ್ಲಿ ನಿಮಗೆ ಫಸ್ಟ್ ಪ್ರೈಸ್ 12 ಕೋಟಿ, ಮತ್ತು 1 ಕೋಟಿ, 10 ಲಕ್ಷ, 5 ಲಕ್ಷ, ಮತ್ತು ಕಾನ್ಸಲೇಷನ್ ಪ್ರೈಸಲ್ಲಿ ಇದೆ 5,000, 2,000 ಹಾಗೆ. ಇದರಲ್ಲಿ ನಿಮಗೆ ಫಸ್ಟ್ ಪ್ರೈಸ್ 1 ಕೋಟಿ. ಸೊ ಆಂಟಿ ಬರ್ತೇನೆ, ಬಾಯ್. ಆಯ್ತಾಯ್ತು, ನೆಕ್ಸ್ಟ್ ಬರ್ತೇನೆ. ಸೊ ಇಲ್ಲೊಂದು ಈ ದೇವಸ್ಥಾನದ ಹಿಂದೆಗಡೆ ಹರಿಯುವಂತಹ ನದಿ ಮಧುವಾಹಿನಿ ನದಿ ಏನಿದೆ ಅದು ತುಂಬಾ ಅದ್ಭುತವಾಗಿತ್ತು. ಆದರೆ ಈಗ ಅಷ್ಟು ನೀರಿಲ್ಲ. ಅದೀಗ ನದಿಯಲ್ಲಿ ನೀರಿಲ್ವಾ? ಅಷ್ಟೇ ಆಗ ಬರ್ತೇನೆ ನಾನು. ಅಷ್ಟೇ ಆಮೇಲೆ ಬರುವಾಗ ತುಂಬಾ ನೀರು. ಈ ಮದ್ದೂರು ದೇವಸ್ಥಾನ ಅಂತ ಹೇಳುವಾಗ ನಮಗೆ ನೆನಪಾಗೋದೆ ಈ ದೇವಸ್ಥಾನ ನೀರಲ್ಲಿ ಮುಳುಗಿ ಹೋಗುವಂಥದ್ದು. ಅರ್ಧವಾಸಿ ಅಥವಾ ಮುಕ್ಕಾಲು ವಾಸಿ ಅಥವಾ ಕಾಲುವಾಸಿ ಈ
ಮಳೆಯ ಮೇಲೆ ಡಿಪೆಂಡ್ ಆಗಿ ಅಥವಾ ನೀರಿನ ಪ್ರವಾಹದ ಮೇಲೆ ಡಿಪೆಂಡ್ ಆಗಿ ನೀರು ಬರುವಂಥದ್ದು. ಸೊ ಹಾಗಾಗಿ ಆ ಟೈಮಲ್ಲಿ ಯಾವುದು ಹೌದೌದು ನಾನು ನೋಡ್ತಾ ಇರ್ತೇನೆ ಪೇಪರಲ್ಲಿ ಮದ್ದೂರು ಅಂತ. ಇಲ್ಲಿ ನೀವೇನಾದರೂ ಮಂಗಳೂರಿನವರಂತಾದರೆ ನೀವು ತುಳು ಮಾತಾಡ್ಬೋದು. ನೀವೇನಾದರೂ ಬೇರೆ ಕರ್ನಾಟಕದಲ್ಲಿ ಬೇರೆ ಎಲ್ಲಿಯೂ ಆದರೆ ಕನ್ನಡ ನೀವೇನಾದರೂ ಇಲ್ಲಿ ಮಂಗಳೂರಿನವರಂತಾದರೆ ತುಳು ಮಾತಾಡ್ಬೋದು. ಕೇರಳದಂಥವರಾದರೆ ಮಲಯಾಳಂ ಮಾತಾಡ್ಬೋದು. ಕನ್ನಡ ಆದರೆ ಕನ್ನಡ ಮಾತಾಡ್ಬೋದು. ಇಲ್ಲೆಲ್ಲ ಭಾಷೆ ಕೂಡ ಮಾತಾಡ್ಬೋದು, ಯಾಕಂದರೆ ಇಲ್ಲಿ ಜನರು ಗಡಿನಾಡ ಕನ್ನಡ ಮಾತಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಒಂದು ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಅಂತಿಲ್ಲ, ನಮ್ಮ ತುಳುನಾಡು ಅಲ್ವಾ ಇದು. ಸೊ ಹಾಗೆ ಮದ್ದೂರು ದೇವಸ್ಥಾನ ನೋಡ್ಕೊಂಬಂದ್ರಿ, ತುಂಬಾ ಅದ್ಭುತವಾಗಿತ್ತು ಅಂತ ಅಂದ್ಕೊಳ್ತೇನೆ. ಹಾಗೆಯೇ ಈಗ ವಾಪಸ್ ನಮ್ಮ ಊರು ಮಂಗಳೂರು ಕಡೆಗೆ. ಸೊ ನೀವೇನಾದ್ರು ನಮ್ಮನ್ನು ಇನ್ನೂ ಕೂಡ ಫಾಲೋ ಮಾಡಲಿಲ್ಲ ಅಂತಾದರೆ ಈಗಲೇ ನಮ್ಮನ್ನು ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹೊಸ ವೀಡಿಯೋಗಳು ಬರ್ತಾ ಇರ್ತದೆ ಮತ್ತು ಹೊಸ ಜಾಗಗಳನ್ನು ತೋರಿಸ್ತಾ ಇರ್ತೇನೆ. ಈ ವಿಡಿಯೋದ ಮೇಯ್ನ್ ಉದ್ದೇಶ ಏನಂದರೆ, ನಾನು ಆ ರೋಡನ್ನು ತೋರಿಸ್ಬೇಕಿತ್ತು, ಹಾಗೆಯೇ ಈ ದೇವಸ್ಥಾನವನ್ನು ಕೂಡ ನಿಮಗೆ ಒಂದು ತೋರಿಸ್ಬೇಕಾಗಿತ್ತು. ಲಾಸ್ಟ್ ಟೈಮ್ ಬಂದಾಗ ನಾನು ದೇವಸ್ಥಾನವನ್ನು ತೋರಿಸಿರಲಿಲ್ಲ, ಯಾಕೆಂದರೆ ನಿಮ್ಗೆ ಗೊತ್ತೇ ಇದೆ ಜಾಸ್ತಿಯಾಗಿ ನಾನು ದೇವಸ್ಥಾನದ ವೀಡಿಯೋ ಮಾಡಲ್ಲ. ಬಟ್ ಮೊನ್ನೆ ಒಂದು ಇಲ್ಲಿ ಬ್ರಹ್ಮಕಲಶೋತ್ಸವ ಆದಮೇಲೆ ಈ ದೇವಸ್ಥಾನ ಯಾವ ಥರ ಆಗಿದೆ ಅಂತ ಒಮ್ಮೆ ನಿಮಗೊಂದು ತೋರಿಸ್ಬೇಕಿತ್ತ. ಸೊ ಹಾಗಾಗಿ ತೋರಿಸ್ತಾ ಇದ್ದೇನೆ. ಸೊ ಹೀಗೆ ಮಾತಾಡ್ತಾ ಹೋಗುವ ನಮ್ಮ ಊರಿನ ಕಡೆಗೆ ಹೋಗುವ ಮೊದಲು ಇಲ್ಲಿನ ಫ್ಲೈಓವರ್ಗಳನ್ನು ವಾಪಸ್ ನಿಮಗೆ ತೋರಿಸ್ತೇನೆ. ಈ ವಿಡಿಯೋದಲ್ಲಿ ನೋಡಿದ್ರಿ ವೀಕ್ಷಕರೇ, ಈ ರೋಡ್ ಯಾವ ಥರ ಇತ್ತಂತ. ಸೊ ಒಂದು 6 ಲೇನ್ ರೋಡ್, ಖುಷಿಯಾಗುತ್ತೆ ಹೋಗಲಿಕ್ಕೆ. ಸೊ ನಾನು ಇಷ್ಟರವರೆಗೆ ನನ್ನ ಬೈಕಿನ ಟಾಪ್ ಸ್ಪೀಡಲ್ಲಿ ಹೋಗಲೇ ಇಲ್ಲ. ಸೊ ಟಾಪ್ ಸ್ಪೀಡ್ ಎಷ್ಟಂತ ಇವತ್ತು ಚೆಕ್ ಮಾಡಲಿಕ್ಕಾಯಿತು. ಸೊ ಹಾಗಾಗಿ ಈ ರೋಡಿಗೆ ಒಂದು ಚಿರಋಣಿ ನಾನು. ಸೊ ಹಾಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಇವನೇನು ಬಂದದ್ದು ಮಾರೆ, ಹಾರ್ಟೇ ಹೊಡೆದೋಯ್ತು ಒಮ್ಮೆ. ಸೊ ಇಲ್ಲಿಗೆ ಕೇರಳ ಎಂಡ್ ಆಗ್ತದೆ, ಹಾಗೆಯೇ ನಮ್ಮ ವಿಡಿಯೋ ಕೂಡ ಎಂಡ್ ಆಗ್ತದೆ. ದಾದ ಅಂತಂದಿಲ್ಲ ರಿಯಾ, ಹೆವಿ ರೈಡರ್ ಆಗಿ ಮಾಡ್ತಾನೆ. ಸೊ ಇಲ್ಲಿಗೆ ಕೇರಳ ಎಂಡ್ ಆಗ್ತದೆ, ಅದರ ಆ ಕಡೆ ಕರ್ನಾಟಕ. ಹಾಗೆ ನಮ್ಮ ವಿಡಿಯೋ ಕೂಡ ಇಲ್ಲೇ ಎಂಡ್ ಆಗ್ತದೆ. ನಾನು ಎಣಿಸಿದೆ ಮಂಗಳೂರಿನ ಬಸ್ ಡ್ರೈವರ್ ಮಾತ್ರ ಸ್ವಲ್ಪ ಹೆವಿ ರೈಡರ್ಸ್ ಅಂತ. ಇಲ್ಲಿ ಕೂಡ ಹೆವಿ, ಒಮ್ಮೆ ಹಾರ್ಟೇ ಹೆವಿ ಆಗಿಬಿಡ್ತು ಇವರ ರೈಡಿಂಗಿಗೆ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಜಾಗದಲ್ಲಿ ಸಿಗುವ. ಧನ್ಯವಾದ.